ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದ್ಬಿಟ್ಟು ಶನಿವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಇವಾಗ ಟೈಮ್ ಬಂದ್ಬಿಟ್ಟು 9 ಗಂಟೆ ಆಗಿದೆ. ಬೆಳಗ್ಗೆದೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಹೋಗಿ ನೋಡ್ಕೊಂಬನ್ನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ? ಇವಾಗ ಕಂಟಿನ್ಯೂಸ್ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಡೈಲಿ ರೋಟೀನ್ ಬ್ಲಾಗ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಬೆಳಗ್ಗೆದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಇದೆ, ಏನು ಎತ್ತ ಅಂಥೇಳಿ, ಅದು ಹೋಗಿ ನೋಡ್ಕೊಂಬನ್ನಿ. ಅಷ್ಟೋ ತನಕ ನಾನು ತಿಂಡಿ ತಿಂದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇದು ನನ್ನ ಮಗಳಿಗೆ ಇವತ್ತು ಸ್ಕೂಲಲ್ಲಿ ನೋ ಫೈರ್ ಕುಕ್ಕಿಂಗ್ ಕಾಂಪಿಟೇಷನ್ ಇತ್ತು. ಹಾಗಾಗಿ ಅವಳು ಇವತ್ತು ಮಸಾಲ ಪಾಪಡ್ ಮಾಡ್ತಾವಳೆ. ಅದು ಏನು ಎತ್ತ ಯಾವ ಥರ ಹೇಳ್ಕೊಟ್ಟಿದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಒಂದೊಂದೇ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಬನ್ನಿ. ಫಸ್ಟಿಗೆ ನಾನು ಹಪ್ಪಳ ಕಟ್ ಮಾಡಿ, ಅಂದರೆ ಸ್ವಲ್ಪ ಎಣ್ಣೆದಲ್ಲಿ ಕರೆದು ಅರ್ಧ ಕಟ್ ಮಾಡಿದ್ದೆ. ಅರ್ಧ ಅಂದರೆ ಒಂದು ಪಿಜ್ಜಾ ಥರ ಟ್ರಯಾಂಗಲ್ ಶೇಪ್ ಇರುತ್ತಲ್ವ, ಆ ಥರ ಒಂದು ಶೇಪು ಕಟ್ ಮಾಡಿಬಿಟ್ಟು ಕೊಟ್ಟಿದ್ದೆ. ಅದರಲ್ಲಿ ನಾನು ಮನೆಯಲ್ಲೇ ಮಾಡಿರುವಂತಹ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಕೊಟ್ಟಿದ್ದೆ ಮನೆಯಲ್ಲೇ. ಅಂದರೆ ಹೊರಗಡೆದು ಯಾವುದು ಸಾಸು ಅದ್ಯಾವುದೂ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದರು. ಆಮೇಲೆ ಹೆಲ್ದಿಯಾಗಿರಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಈ ಥರ ಮಾಡಿಕೊಟ್ಟಿದ್ದೆ ಅವಳಿಗೆ. ಆಮೇಲೆ ನೆಕ್ಸ್ಟು ಇದು ಟೊಮೊಟೊ ಸಾಸು ಆಪ್ಷನಲ್ಲು. ನಾನು ಸ್ಕೂಲಲ್ಲಿ ಅವಳಿಗೆ ಹಾಕಬೇಡ ಅಂತ ಹೇಳಿದ್ದೀನಿ. ಇದು ಮನೆಯಲ್ಲೇ ಆಗಿರೋದ್ರಿಂದ ಹಾಕಿದ್ದಾಳೆ. ಯಾಕಂದರೆ ಸ್ಕೂಲಲ್ಲಿ ಅದೆಲ್ಲ ಇದಕ್ಕೆಲ್ಲಲ್ವ ಸಾಸೆಲ್ಲ, ಅದಕ್ಕೇ ನಾನು ಹಾಕಬೇಡ ಅಂತ ಹೇಳಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಸಾಸು ಮನೆಯಲ್ಲೇ ಯೂಸ್ ಮಾಡಿದ್ಲು, ಹಾಕಿ ಆಮೇಲೆ ಸ್ವಲ್ಪ ಟೊಮೊಟೊ ನಾನು ಇದೆಲ್ಲ ಚಾಪ್ ಮಾಡಿಬಿಟ್ಟು ಕೊಟ್ಟಿದ್ದೆ ಫ್ರೆಂಡ್ಸ್. ಅಂದರೆ ಚಾಪ್ ಮಾಡಿ ಎಲ್ಲ ಬಾಕ್ಸೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಆಲ್ರೆಡಿ. ಅದರಲ್ಲೇ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಯಾವ ಥರ ಮಾಡಬೇಕು ಅಂತ ತೋರಿಸು ನೀನು ಅಂತ ಹೇಳಿದ್ದೆ. ರಾತ್ರಿ ನಾನು ತೋರಿಸಿದ್ದೆ ಅವಳಿಗೆ. ಇವತ್ತು ಅವಳು ನನಗೆ ತೋರಿಸ್ತಾ ಇದ್ಲು, ಯಾಕಂದರೆ ಅವಳಿಗೆ ಕನ್ಫರ್ಮಾಗಿ ಗೊತ್ತಾಗಬೇಕಲ್ವ. ಹಾಗಾಗಿ ಇಲ್ಲಿ ಮನೇಲಿ ಆಗಿದ್ದರಿಂದ ಹ್ಯಾಂಡ್ ಯೂಸ್ ಮಾಡಿ ಅಲ್ಲಿ ಹ್ಯಾಂಡ್ ಗ್ಲೌಸು, ಕ್ಯಾಪು ಎಲ್ಲ ಕೊಟ್ಟು ಕಳಿಸಿದೆ. ಅದು ಒಂದು ಎಷ್ಟು ಜನ ಮಕ್ಕಳು ಮಾಡಿದರು ಅಂಥೇಳಿ ಅದು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಕಳಿಸಿದ್ದಾರೆ, ಅದು ನಿಮ್ಮ ಜೊತೆ ಬೇಕಾದರೆ ಶೇರ್ ಮಾಡ್ತೀನಿ. ನೋಡೋಣ, ಕಳಿಸಿದ್ರೆ ಶೇರ್ ಮಾಡ್ತೀನಿ, ಸರಿನಾ? ಇವಾಗ ಏನೆಲ್ಲ ಟೊಮೊಟೊ ಹಾಕಿದ್ಲು, ಆಮೇಲೆ ಸ್ವಲ್ಪ ಸೌತೆಕಾಯಿ, ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪನೇ, ಯಾಕಂದರೆ ಅರ್ಧ ಮಾಡಿ ಸ್ಕೂಲಲ್ಲಿ ಎರಡೆರಡು ಪ್ಲೇಟ್ ಮಾಡವಳೆ. ನಾನು ಮನೇಲೇ ಸ್ವಲ್ಪ ಸ್ವಲ್ಪ ಹಾಕು ಪರವಾಗಿಲ್ಲ, ಅಲ್ಲಿ ಬೇಕಲ್ವ ಮತ್ತೆ ಯಾರು ಚಾಪಿಂಗ್ ಮಾಡೋರು ಅಂಥೇಳಿ ಇಷ್ಟು ಹಾಕು ಅಂತ ಹೇಳಿದೆ. ಒಂದು ಸ್ವಲ್ಪ ಅಲ್ಲೆಲ್ಲ ಮೆಸ್ಸಿ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅವಳಿಗೆ ಅಷ್ಟೊಂದು ಗೊತ್ತಿರಲ್ಲಲ್ವ, ಮಕ್ಕಳು ಮಾಡ್ತವ್ರೆ, ಅದಕ್ಕೆ ನಾವು ಖುಷಿ ಪಡಬೇಕು. ಹಾಗಾಗಿ ನಾನು ಸರಿ ನೀನೇ ಮಾಡು, ಯಾವ ಥರ ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡಬೇಕು, ಟೇಸ್ಟಿಯಾಗಿರಬೇಕು, ಪ್ಲೇಟ್ ಡೆಕೋರೇಷನು ಸಖತ್ತಾಗಿರಬೇಕು ಅಂತ ಹೇಳಿದ್ದೆ. ಆ ಥರನೇ ಮಾಡಿದ್ದಾಳೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಒಂದು ಸ್ವಲ್ಪ ಮಶ್ರೂಮು, ಯಾಕಂದರೆ ನಾನಿದು ಸ್ವಲ್ಪ ಫ್ರೈ ಮಾಡಿದ್ದೆ. ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಹಾಫ್ ಸ್ಪೂನು ಆಯಿಲು, ಸ್ವಲ್ಪ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಚಾಟ್ ಮಸಾಲೆ ಎಲ್ಲ ಹಾಕಿಬಿಟ್ಟು ನಾನೇ ಮನೆಯಲ್ಲಿ ಫ್ರೈ ಮಾಡಿಬಿಟ್ಟು ಕೊಟ್ಟಿದ್ದೆ ಅವಳಿಗೆ. ಇದು ಹಾಕ್ಬೋದು, ಇದು ಆಪ್ಷನಲ್ಲು. ನಾನೇ ವೆಜಿಟೇಬಲ್ಸ್ ಎಲ್ಲ ಇದ್ದರೆ ಹೆಲ್ದಿಯಾಗಿರುತ್ತೆ ಅಂಥೇಳಿ ಮಾಡಿದ್ದೆ. ಆಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿರುವಂತಹ ಚೋಚೋ, ಅಂದರೆ ನಾನೇ ಮನೆಯಲ್ಲೇ ಯೂಸ್ ಮಾಡಿದ್ದೆ ಚೋಚೋ, ಅದು ಮಾಡಿ ತೋರಿಸಿದೆ. ಇದು ಒಂದು ಸ್ವಲ್ಪ ಸ್ವೀಟ್ ಕಾರ್ನು ಬಾಯ್ಲ್ ಮಾಡಿದ್ದೆ, ಯಾಕಂದರೆ ಮಕ್ಕಳೆಲ್ಲ ತಿಂತಾರೆ ಅಂಥೇಳಿ ಬಾಯ್ಲ್ ಮಾಡಿದ್ದೆ. ಅವಳಿಗೆ ಕೈಯಲ್ಲೇ ಹಾಕಬೇಕು ಅಂತೇಳಿ ರೂಢಿ. ನಾನು ಇದು ಸ್ಪೂನಲ್ಲಿ ಹಾಕು ಪರವಾಗಿಲ್ಲ, ಸ್ಪೂನಲ್ಲೇ ಹಾಕಬೇಕು ಸ್ಕೂಲಲ್ಲೆಲ್ಲ, ಹಂಗೆ ಕೈಯಲ್ಲಿ ಹಾಕಬೇಡ ಅಂತ ಹೇಳಿದೆ. ಅದಕ್ಕೆ ಸರಿ ಅಂಥೇಳಿ ಹಾಕ್ತಾಯಿದ್ಲು. ಇವಾಗ ಸ್ವೀಟ್ ಕಾರ್ನ್ ಆಯಿತು. ಸ್ವೀಟ್ ಕಾರ್ನ್ ಆದಮೇಲೆ ನಾನಿವಾಗ ಸ್ವಲ್ಪ ಇದು ಚಿಲ್ಲಿ ಪೌಡರು, ಸ್ವಲ್ಪ ಪಿಂಕ್ ಸಾಲ್ಟು ಎರಡು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ. ಯಾಕಂದರೆ ಅಲ್ಲಿ ಅವಳಿಗೆ ಮಿಕ್ಸ್ ಮಾಡೋಕ್ಕಾಗಲ್ಲ, ಸಾಲ್ಟ್ ಜಾಸ್ತಿ ಹಾಕ್ಬಿಟ್ರೆ ಅಂಥೇಳಿ ನಾನೇನೇ ಎರಡು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದೆ. ಪಿಂಕ್ ಸಾಲ್ಟ್ ಕೊಟ್ಟಿದ್ದೆ. ಪಿಂಕ್ ಸಾಲ್ಟು ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಸ್ವಲ್ಪ ಜಾಸ್ತಿ ಸ್ವೀಟ್ನೆಸ್ಸು, ಅಂದರೆ ಉಪ್ಪು ಆಗಲ್ಲ, ಅದಕ್ಕೇ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ನಾನು
ಇದು ಬಂದುಬಿಟ್ಟು ಇದಕ್ಕೆ ಏನಪ್ಪ ಸೌತೆಕಾಯಿ ಅದು ಸಲಾಡ್ ಮಾಡಿದ್ವಿ. ಸೌತೆಕಾಯಿದು ಸ್ನ್ಯಾಕ್ಸ್ ಮಾಡಿದ್ಲು. ಸೌತೆಕಾಯಿ ತೊಗೊಂಡು ಅದಕ್ಕೆ ಒಳಗಡೆದೆಲ್ಲ ಬೀಜ ಎಲ್ಲ ಇರುತ್ತಲ್ವ ಅದೆಲ್ಲ ತೆಗ್ದು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದೆ. ಅದಕ್ಕೆ ಒಂದು ಬಟ್ಲಲ್ಲಿ ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕ್ಯಾಪ್ಸಿಕಮ್ಮು, ಟೊಮೊಟೊ ಎಲ್ಲ ಹಾಕಿಬಿಟ್ಟು ಅದರಲ್ಲಿ ಏನೇನು ಹಾಕಿದ್ದಾಳಲ್ವ ನಿಮಗೆ ಯಾವ್ಯಾವ ಮಸಾಲೆ ಸಿಗುತ್ತೋ ಅದೆಲ್ಲ ಹಾಕಿಬಿಟ್ಟು ಅದು ಸೌತೆಕಾಯಿ ಒಳಗಡೆ ಎಲ್ಲ ಫಿಲ್ಲಿಂಗ್ಸ್ ತೆಗ್ದಿದ್ದಲ್ವ ಈ ಫಿಲ್ಲಿಂಗ್ಸ್ ಎಲ್ಲ ಆ್ಯಡ್ ಮಾಡೋದು ಅಷ್ಟೇ. ಆಮೇಲೆ ಇದ್ರ ಮೇಲೆ ನಾನು ಸ್ವಲ್ಪ ಇದು ಹಾಕಿದ್ದೆ ಫ್ರೆಂಡ್ಸ್, ಯಾಕಂದರೆ ಚೋಚೋಲು ಮಾಡಿದ್ವಿ, ಮನೆಯಲ್ಲೇ ಮಾಡಿದ್ವಿ. ಅದು ಹೊರಗಡೆ ಸಿಗಲಿಲ್ಲ ಅಂದರೆ ಟೈಮ್ ಆಗಿಬಿಟ್ಟಿತ್ತು, ಮರ್ತೋಗ್ಬಿಟ್ಟಿದೆ ಅಂಥೇಳಿ ಮನೆಯಲ್ಲೇ ಬೆಳಿಗ್ಗೆನೇ ಮಾಡಿ ಕೊಟ್ಟಿರೋದಾಯಿತು. ಮನೆಯಲ್ಲೇ ಸಿಂಪಲ್ಲಾಗಿ ಕಡಲೆ ಹಿಟ್ಟು ಕಲಿಸ್ಬಿಟ್ಟು ಚಕ್ಲಿ ಒಳ್ಳೆ ಇರುತ್ತಲ್ವ ಅದಕ್ಕೆ ಹಾಕಿಬಿಟ್ಟು ಎಣ್ಣೆಯಲ್ಲಿ ಕರೆದಿರೋದಾಯಿತು. ಒಂದು ಸ್ವಲ್ಪ ನಿಮಗೆ ವಾಯ್ಸು ಚೇಂಜ್ ಅನ್ನಿಸ್ತಾ ಇರ್ಬೋದು. ಸ್ವಲ್ಪ ನನಗೆ ಗಂಟ್ಲು ಪೇಲಾಗಿದೆ, ಹಾಗಾಗಿ ಒಂಥರ ಬೇರೆ ಥರ ಸೌಂಡು ಕೇಳಿಸ್ತಾ ಇರ್ಬೋದು. ಮೂಗೆಲ್ಲ ಬ್ಲಾಕ್ ಆಗಿದೆ ಕಫ ಆಗಿರೋದ್ರಿಂದ. ಇದಂತೂ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಫ್ರೆಂಡ್ಸ್. ಇವಾಗ ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ಇರುತ್ತಲ್ವ ಅದದು ವೆಜಿಟೇಬಲ್ಸ್ ಎಲ್ಲ ಒಂದು ಬಟ್ಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅದಕ್ಕೆ ಸಾಲ್ಟು ಮತ್ತು ಇದು ಹಾಕಿದ್ನಲ್ವ ಅದೊಂದು ಸ್ವಲ್ಪ ಹಾಕ್ತೀನಿ. ಯಾಕಂದರೆ ಅವಳಿಗೆ ಹೇಳ್ಕೊಡ್ಬೇಕಲ್ವ ಫ್ರೆಂಡ್ಸ್, ಮಕ್ಕಳು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇವಾಗ ಇದಕ್ಕೆ ನಾನು ಮನೆಯಲ್ಲೇ ಆಗಿರೋದ್ರಿಂದ ನೀ ಸರಿ ಸಾಲ್ಟ್ ಹಾಕಿ ತೋರಿಸು ಅಂತ ಹೇಳಿದೆ. ಅದು ಸಾಲ್ಟ್ ಎಲ್ಲ ಹಾಕ್ತಾಯಿದ್ಲು. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಅಲ್ಲೆಲ್ಲ ಜಾಸ್ತಿ ಮೆಸ್ಸಿ ಆಗಿದೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮಗಳ ಮಾಡಿರುವಂತಹ ಸ್ನ್ಯಾಕ್ಸ್ ನಿಮ್ಮ ಮಕ್ಕಳು ಮನೆಯಲ್ಲೇ ಇದ್ದಾರೆ ಹಾಲಿಡೇಸಲ್ಲಿ, ಅಂದರೆ ಸ್ಕೂಲಲ್ಲೇ ಅಲ್ಲ, ಸ್ಕೂಲಿಗೆ ಮಾಡ್ಕೊಂಡು ಹೋಗ್ಬೇಕಂತ ಹಾಲಿಡೇಸಲ್ಲಿ ಈ ಥರ ಮಾಡಿಸ್ಬೋದು. ಮಕ್ಕಳ ಹತ್ರ ಒಂಥರ ಆ್ಯಕ್ಟಿವಿಟಿ ಆಗುತ್ತೆ, ಆಮೇಲೆ ಸ್ವಲ್ಪ ಕುಕ್ಕಿಂಗು ಮಾಡಿದಂಗೆ ಆಗುತ್ತೆ. ಹಾಗಾಗಿ ಮಾಡಿಸ್ಬೋದು ಮಕ್ಕಳಿಗೆ, ಅವ್ರಿಗೆ ಒಂದು ಸ್ವಲ್ಪ ಖುಷಿಯಾಗುತ್ತೆ. ಯಾಕಂದರೆ ನನ್ನ ಮಗಳ ವಯಸ್ಸಿಗೆ ಇದ್ದವ್ರ ಮಕ್ಕಳಿಗೆಲ್ಲ ಅಡುಗೆ ಮಾಡಬೇಕು ಅಂತೇಳಿ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗುತ್ತೆ. ಇದು 8 to 10 ಇಯರ್ 11 ಇಯರ್ ಮಟ್ಟನೂ ಸ್ವಲ್ಪ ಮಕ್ಕಳಿಗೆ ಜಾಸ್ತಿ ಇಂಟ್ರೆಸ್ಟು ಕುಕ್ಕಿಂಗ್ ಮಾಡಬೇಕು ಅಂಥೇಳಿ. ಹಾಗಾಗಿ ಈ ಥರ ಎಲ್ಲ ನೀವು ಇವಾಗ 2 months ಹಾಲಿಡೇಸ್ ಎಲ್ಲ ಇರುತ್ತಲ್ವಾ, ಸಮ್ಮರ್ ಹಾಲಿಡೇಸು, ಅವಾಗ ಈ ಥರ ಎಲ್ಲ ಮಾಡಿಸ್ಬೋದು ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಮಾಡಿಸ್ಬಿಟ್ಟು ನಾವೇ ಒಂಥರ ಶೆಫ್ ಆಗಿಬಿಟ್ಟು ಅವ್ರಿಗೆ ಶೆಫ್ ಆಗಿಬಿಟ್ಟು ನಾವು ಚಾಲೆಂಜ್ ಕೊಟ್ಬಿಟ್ಟು ಆ ಥರ ಎಲ್ಲ ಮಾಡಿಸ್ಬೋದು. ನಾನು ಈ ಥರ ಪ್ಲ್ಯಾನ್ ಎಲ್ಲ ಮಾಡಿದ್ದೀನಿ. ನೆಕ್ಸ್ಟ್ 2 monthsಗೆ ಅವಳಿಗೆ ಈ ಥರ ಎಲ್ಲ ಆ್ಯಕ್ಟಿವಿಟಿ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಬರುವಂತಹ ಡೇಸಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆನೂ. ನೋಡಿ ಫ್ರೆಂಡ್ಸ್, ಇವತ್ತು ನನ್ನ ಮಗಳ ನೋ ಫೈರ್ ಕುಕ್ಕಿಂಗ್ ಯಾವ ಥರ ಮಾಡಿದ್ಲು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಇದೇ ಸ್ಕೂಲಲ್ಲೂ ಎಲ್ಲನೂ ಮಾಡಿದ್ಲು. ಯಾವ ಥರ ಮಾಡಿದ್ಲು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ನಾನು ಅವಳಿಗೆ ಸ್ವಲ್ಪ ಪ್ಲೇಟ್ ಡೆಕೋರೇಟ್ ಯಾವ ಥರ ಮಾಡಬೇಕು ಅಂಥೇಳಿನೂ ಹೇಳ್ಕೊಟ್ಟಿದ್ದೀನಿ. ಇದು ನೋಡಿ, ಇದು ಮನೆಯಲ್ಲೇ ಮಾಡಿದ್ದು, ಮರ್ತೋಗ್ಬಿಟ್ಟಿದ್ವಿ ಸರಿ ಅಂಥೇಳಿ. ಇವಾಗ ಹಾಕ್ತವಳೆ, ಅದಕ್ಕೆ ಹೇಳಿದ್ದು ಸ್ಕೂಲಲ್ಲಿ ಮರಿಬೇಡ, ಎಲ್ಲನೂ ಹಾಕಬೇಕು. ಇಷ್ಟು ಕಷ್ಟಪಟ್ಟು ಮಾಡಿರ್ತೀಯ ಅಲ್ಲಿ ಒಂದು ಮರ್ತೋದ್ರೆ ಮುಗಿದೋಯ್ತು, ಟೈಮ್ ವೇಸ್ಟ್ ಆಗೋಗುತ್ತೆ. ಟೈಮಿಂಗ್ಸು ಇದೆಲ್ಲ ಮಾಡೋಕ್ಕೆ ಒಂದು 10 minutes ಏನೋ ಕೊಟ್ಟಿದ್ದರು ಅಷ್ಟೇ. ಇವಾಗ ಅವಳಿಗೆ ಯಾವ ಥರ ಪ್ಲೇಟ್ ಡೆಕೋರೇಟ್ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಸಿಂಪಲ್ಲಾಗಿ ಇದು ನಾನು ಅವಳಿಗೆ ಪ್ಲೇಟ್ ಡೆಕೋರೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಯಾವ ಥರ ಇದೆ ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ. ಇದು ಬಂದುಬಿಟ್ಟು ಮಸಾಲ ಪಾಪಡ್, ಇದು ಬಂದುಬಿಟ್ಟು ಸೌತೆಕಾಯಿ ಸಲಾಡು. Hi ma'am, my name is Adya and I am studying in 3rd B class. This is a masala papad. ನೋಡಿದ್ರಲ್ಲ, ಇವತ್ತು ನನ್ನ ಮಗಳಿಗೆ ಕಾಂಪಿಟೇಷನ್ ಇದೆ. ನಾವು ಫೈರ್ ಕುಕ್ಕಿಂಗು ಇದೆ, ಅಂದರೆ ಫೈರ್ ಯೂಸ್ ಮಾಡಿದಂತಹ ಕುಕ್ಕಿಂಗ್ ಮಾಡಬೇಕು ಅದಿತ್ತು. ಇವತ್ತು ನಾನು ಏನು ಮಾಡಿ ತೋರಿಸಿದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಅದೊಂದು, ಆಮೇಲೆ ಇನ್ನೂ ತಿಂದಿಲ್ಲ, ಇಲ್ಲಿದೆ ಒಂದು ಸಲಾಡ್ದು ಮಾಡಿದ್ನಲ್ವ, ಸಾರಿ ಕುಕ್ಕುಂಬರ್ದು ಸಲಾಡ್ ಮಾಡಿದ್ವಲ್ವ, ಅದು ತೋರಿಸಿ ಅವ್ರಿಗೆ ಹೇಳ್ಕೊಟ್ಟಿದ್ದೆ. ನನ್ನ ಮಗಳಿಗೆ ಯಾವ ಥರ ಮಾಡಬೇಕು ಅಂಥೇಳಿ ಹೇಳ್ಕೊಟ್ಟಿರ್ಕಿಲ್ಲ, ಬೆಳಿಗ್ಗೆ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ಅದೊಂದು ಟೇಸ್ಟ್ ಮಾಡಿ ನೋಡಿದೆ. ಇದು ಪಾಪಡ್ ಸಲಾಡು, ಇದು ಪಾಪಲ್ ಸಲಾಡು ಆವಾಗಲೇ ತೋರಿಸಿದ್ದೆ, ಮಾಡಿ ಕೊಡ್ತಿದ್ದೆ. ರಾತ್ರಿಯೇ ಅವಳಿಗೆ ಪ್ಲ್ಯಾನ್ ಹೇಳಿದೆ ಈ ಥರ ಮಾಡಬೇಕು ಅಂಥೇಳಿ. ಇವಾಗ ನಾನು ಯಾವ ಥರ ಬರುತ್ತೆ, ಯಾವ ಥರ ಟಚಿಂಗ್ ಮಾಡ್ತಾಳೆ ಅಂಥೇಳಿ
ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ಇವಾಗ ಆ ಥರ ಟೇಸ್ಟ್ ಮಾಡುವಂತಹ ಟೈಮ್ ಬನ್ನಿ ಟೇಸ್ಟ್ ಮಾಡ್ತೀನಿ. ನಿಮ್ಗೆ ಯಾವ ಥರ ಇದೆ ಅಂಥೇಳಿ ಹೇಳ್ತೀನಿ. ಬನ್ನಿ ನೋಡೋಣ ಟೇಸ್ಟ್ ಹೇಗಿದೆ ಅಂಥೇಳಿ ನೋಡೋಣ. ಬನ್ನಿ ನೋಡೋಣ. ಇದು ಏನು ಗೊತ್ತಾ ಫ್ರೆಂಡ್ಸ್, ಇದು ಫುಲ್ಲು ಕಾಣ್ತಾನೆ ಇಲ್ಲ, ಮೆತ್ತಗಾಗಿದೆ. ತುಂಬ ಲೇಟ್ ಆಯಿತು, ಹಾಗಾಗಿ ಇಲ್ಲಿ ಚೆನ್ನಾಗಿದೆ. ಎಷ್ಟು ಚೆನ್ನಾಗಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಸ್ಕೂಲಲ್ಲದೆ ನಾವು ಮನೇಲೇ ಮಾಡಿಕೊಂಡು ತಿನ್ಬೋದು. ನಾನು ಇದು ಯೂಟ್ಯೂಬಲ್ಲೇ ನೋಡಿರೋದು. ಅದು ಪಾಪಡು ನಾನು ಮಾಡಿರೋದು 8 o'clock ಮಾಡಿರೋದಲ್ವಾ. ಒಂದು ಸ್ವಲ್ಪ ನಾನು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಮೆತ್ತಗಾಗಿದೆ. ಆವಾಗಲೇ ಮಾಡಿಕೊಂಡು ಆವಾಗಲೇ ತಿಂದಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ. ಸೂಪರಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಮಾಡ್ಬೋದು. ನೀವು ಯಾರಾದರೂ ನಿಮ್ಮ ಮಕ್ಕಳ ಕಾಂಪಿಟೇಷನಲ್ಲಿ ಇದ್ದಿದ್ರೆ ಮಾಡಿ ನೋಡಿ, ಚೆನ್ನಾಗಾಗಿದೆ. ಫೈರ್ ಯೂಸ್ ಮಾಡದೆ ಆರಾಮಾಗಿ ಮಾಡ್ಬೋದು. ಇಷ್ಟ ಆಯಿತು ನನಗೆ, ಅದು ಇಷ್ಟ ಆಯಿತು. ಸೌತೆಕಾಯ್ದು ಇಷ್ಟ ಆಗಿತ್ತು, ಅದಕ್ಕಿಂತ ಪಾಪಡ್ದು ನನಗೆ ತುಂಬ ಇಷ್ಟ ಆಯಿತು. ಮಾಡ್ಕೊಂಡು ತಿನ್ಬೋದು. ಇದೆಲ್ಲ ತಿಂದ್ಬಿಟ್ಟು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಬಂದುಬಿಟ್ಟು ನಾನು ತಿಂಡಿಗೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಅದು ನಿಮ್ಮ ಜೊತೆ ಮತ್ತೆ ವ್ಲಾಗ್ ಶೇರ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಯಾವತ್ತಾದರೂ ಶೇರ್ ಮಾಡ್ತೀನಿ, ಸರಿನಾ? ಇವಾಗ ಇದೆಲ್ಲ ತಿಂದ್ಬಿಟ್ಟು ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನನಗೆ ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ಒಂದು ಸ್ವಲ್ಪ ಕೆಲಸ ಅದು ಇದು ಅಂದ್ಕೊಂಡು ಸ್ವಲ್ಪ ಬ್ಯುಸಿನೇ ಆಗಿಬಿಟ್ಟಿದ್ದೆ. ಹಾಗಾಗಿ ಇವತ್ತಿನ ಒಂದು ಸಿಂಪಲಾದ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಮಸಾಲ ಪಾಪಡ್ ಹೇಗಿದೆ ಅಂತೇಳಿನೂ ಕಮೆಂಟ್ ಮಾಡಿ, ಸರಿನಾ? ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಸರಿನಾ? ಇವಾಗ ನನ್ನ ಮಗಳಿಗೆ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ ಅಂಥೇಳಿ ಒಂದೊಂದೇ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ, ಸರಿನಾ? ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸರಿನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್. ನಾಳೆನ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಬಾಯ್.